ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಇದೆ, ಎನ್ಕ್ವೈರಿ ಮಾಡಿ ಅಂಥೇಳಿ ಅವರಿಗೆ ಎಸ್ ಐ ಟಿನ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಎಸ್ ಐ ಟಿನ ಮಾಡಿದ್ದಾರೆ. ಅವ್ರ ಕೆಲಸ ಮಾಡ್ತಾರೆ. ಅದಕ್ಕೆ ಅಡ್ಡಿಪಡಿಸಿದರೆ, ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದರೆ ಅವರಿಗೆ ಆದಂಥ ಕೆಲವು ಕ್ರಮಗಳಿದ್ದಾವೆ, ಅದನ್ನು ಅವರೇ ತಗೊಳ್ತಾರೆ, ಪೊಲೀಸ್ನವರೇ. ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಏನು ಪದ ಬಳಕೆ ಮಾಡಿದ್ದಾರೆ? ಹೌದು, ಏನು ಪದ ಬಳಕೆ ಮಾಡಿದ್ದಾರೆ? ಯಾರು ಅದನ್ನು ಯಾರು ಹೇಳಿದ್ದು? ಬರ್ನಾರ್ಡ್ ಶಾ ಆ ರೀತಿ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ. ಹೇಳಿದಾರ ರೀ? ಓದಕ್ಕೆ ಬರಬೇಕಲ್ರಿ, ನಮಗೆ ಓದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದರೆ ಈ ಪ್ರಶ್ನೆನೇ ಬರಲ್ಲ. ನೋಡಪ್ಪ, ಬರ್ನಾರ್ಡ್ ಶಾ ಹೇಳಿದ್ದನ್ನು ಅವರು ಕೋಟ್ ಮಾಡಿದ್ದಾರೆ. ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು? ನಾವು ತಗೋಬೇಕಾ? ಅವ್ರು ಪ್ರಸ್ತಾಪ ಮಾಡಿರ್ಬೋದು. ಈ ಗಾದಿ ಹೇಳ್ತೀವಿ ನಾವು, ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತಲ್ಲ. ನಾಣ್ಣುಡಿಗಳು, ಗಾದಿಗಳು, ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಅರ್ಥದಲ್ಲಿ ಹೇಳ್ತಾರೆ. ಅದನ್ನು ನಾವು ಹೆಂಗೆ ಬೇಕೋ ಹಂಗಂಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗತ್ತೆ. ಕೊಡಲಿ, ಅವರು ಇಡಿಗೂ ಕೊಟ್ಟಿದ್ದಾರೆ, CBIಗೂ ಕೊಡಿ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಾಗೋಲ್ಲ. ಕಾನೂನು ಜುಡಿಷಿಯರಿ ಇದೆ, ಅವರು ಏನು ತೀರ್ಮಾನ ತಗೊಳ್ಳಿ. ಈಗ 197 ಪೇಜಸ್ ಜಡ್ಜ್ಮೆಂಟ್ ಕೊಟ್ರಲ್ಲ, ಹಾಗೆ ಕೊಡಲಿ ಅವರು. ಇವತ್ತಿನ ಸ್ನೇಹಮಯಿ ಕೃಷ್ಣ ವಿರುದ್ಧ ಹಳೆ ಕೇಸಿಗೆ ಸಂಬಂಧಪಟ್ಟಂತೆ ಈಗ FIR ಆಗಿದೆ. ಅದೊಂದು ರೀತಿ ದ್ವೇಷದ ರಾಜಕಾರಣ ಅಥವಾ ದ್ವೇಷ ತೀರಿಸ್ಕೊಂತ ಇದೆಯಾ? ನಾವು ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲಪ್ಪ. ಈ ಇದರಲ್ಲಿ ದಿನ ಬೆಳಗ್ಗೆ ಆದರೆ ಬರೀ ಇದೇ ಆಗಿದೆ. ಇವರಿಗೇನೋ ಅಂದರು, ಇನ್ನೊಂದು ಯಾರೋ ಅಂದರು, ನಾಳೆ ಕತೆ ತೆಗೆದ್ರು. ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದರೆ ಕಷ್ಟ. ರಾಜಕೀಯ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದರೆ ಭಾಳ ಕಷ್ಟ. ಯಾವ ಆಧಾರದ ಮೇಲೆ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೆನಾ ಸರ್? ಏನು? ಇವತ್ತಿನ ಎತ್ತಿನಹೊಳೆ ಯೋಜನೆ ಸರ್, ಸಿಎಂದು ನಿಮ್ಮದು. ಅಲ್ಲ ರೀ, ನಾನು ಅವರಿಗೆ ಹೇಳಿದ್ದೆ, ನಾನೇ ಬರ್ತೀನಿ, ನಮ್ಮದು ಎತ್ತಿನಹೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗಬೇಕು. ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ 5,000 ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದರು. ಅದು ಅರ್ಧ ನನಗೆ 2,500 ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಇನ್ನು 2,500 ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೇ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ 2 ಕಡೆ 3 ಕಡೆ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ. ಅದನ್ನು ನಾವು ಆಗಬಾರ್ದು, ನಮ್ಮಲ್ಲೇ ಆಗಬೇಕು ಅಂಥೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು. ಅದಕ್ಕೋಸ್ಕರ ನಾನು ಬರ್ತೀನಿ, ಚರ್ಚೆ ಮಾಡಬೇಕು. ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ. ಅದಕ್ಕೆ ನಾನು ಬರ್ತೀನಿ, ಮಾತಾಡೋಣ ಅಂದರು. ಬಂದಿಂದೆ. ಅದೇನು ನಾವು ಭೇಟಿಯಾಗೋದೇನು ಹೊಸ್ದಾಗ್ತೀವ? ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ DCM ಇದ್ದಾರೆ. ನಾವು ಮಾತಾಡ್ಕೊಳ್ಳೋದೆ, ಇನ್ಯಾರು ಮಾತಾಡ್ಕೋಬೇಕು? ಹಾಂ, ಎಲ್ಲ ಆಯ್ತಪ್ಪ, ಯಾವ್ದು ಏನಾರಾಗಲಿ ನಾವು ಮಾತಾಡ್ಕೊಳ್ಳೋದೆ, ಯಾರು ಮಾತಾಡ್ಕೋಬೇಕು? ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು. ಆ ರೀತಿ ಎಲ್ಲ ಅದನ್ನು ಆ ದೃಷ್ಟಿಕೋನದಿಂದ ನೋಡೋದು ಬೇಕಾಗಿಲ್ಲ. ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ. ಅದಕ್ಕೋ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಗೆ ಮಾಡೋಕ್ಕೆ ಅಪ್ರೂವ್ ಆಗಿದೆ. ಅದನ್ನು ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದು ತಡೆದಿದ್ರು. ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ, ಟೆಕ್ನಿಕಲ್ ಕಮಿಟಿಗೆ. ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯುತ್ತವೆ. ಇದೆಲ್ಲ ಇರುತ್ತೆ. ಇದನ್ನು ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ.
ಯತ್ನಾಳ್ ಅವರು ಈಗ ಸರ್ಕಾರ ಬೆಳೆಸಕ್ಕೆಲ್ಲ ಒಂದು ಟೀಮ್ ರೆಡಿ ಆಗಿದೆ, ನಮ್ಮದೇ ನಾಯಕರು ರೆಡಿ ಆಗಿದ್ದಾರೆ, 1,000 ಕೋಟಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ, 1,000 ಕೋಟಿ ನಾವು ನೋಡೇ ಇಲ್ಲ, ಅದೇನೋ ಅವ್ರನ್ನೇ ಕೇಳ್ಬೇಕು ನೀವು. ಸರ್, ಆ ಥರದ ನೀವು ಅಸ್ಥಿರ ಆಗ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಸಾಧಿಸೋ ಮೂಲಕ ಅಂತ ಆರೋಪ ಮಾಡ್ತಾ ಇದ್ರಿ. ಇದರ ಪ್ರಯತ್ನ ನೋಡಿ, ಯಾರು ಇದನ್ನು ಹೇಳಿದವ್ರು ಯಾರು? ಯತ್ನಾಳ್ ಅವರು. ನೀವು ಆರೋಪ ಮಾಡ್ತಾ ಇದ್ರಿ ಬಿಜೆಪಿ ಕಡೆಯಿಂದ ಅಸ್ಥಿರ ಆಗ್ತಾ ಇದೆ ಸರ್ಕಾರ ನೋಡಬೇಕು ಅಂತ. ಸ್ವಲ್ಪ ಗೊತ್ತಿಲ್ಲ ನನಗೆ, ಯಾರು ಅದನ್ನು 1,000 ಕೋಟಿ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ 1,000 ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯತ್ನಾಳ್ನೇ ಕೇಳಬೇಕು, ಎಲ್ಲಿಟ್ಟವ್ರ ದುಡ್ಡ ಅಂತ. 1,000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗಬೇಕಾಗುತ್ತೆ. ಅಲ್ಲ, ಇಂಥ ಗಂಭೀರ ಆರೋಪಗಳು ಮಾಡಿದಾಗ ಸರ್ ಸುಮೋಟ ಕೇಸನ್ನ ದಾಖಲಿಸ್ಕೊಂಡು ತನಿಖೆ ಏನಾದ್ರು ಮಾಡ್ತೀರಾ? ನೋಡ್ತೀವಿ, ಅದನ್ನು ವಿಚಾರ ಮಾಡ್ತೀವಿ. ಆ ಸಂದರ್ಭ ಬಂತು ಅಂದರೆ ಅದನ್ನು ಮಾಡಲೇಬೇಕಾಗ್ತದೆ. ಮುಡಾ ಪ್ರಕರಣದಲ್ಲಿ ತನಿಖೆ ತೀವ್ರ ಆಗ್ತಿದೆ ಸರ್. ಸಿಬಿಐಗೂ ತನಿಖೆ ಮಾಡಿ ಅಂತ ಅವರು ಕೋರಿದ್ದಾರೆ ಹೈಕೋರ್ಟ್ನಲ್ಲಿ. ಸ್ನೇಹ ಸಿಬಿಐ ಎಂಟ್ರಿ ಆದರೆ ಸರ್ ಮತ್ತೆ ಇಕ್ಕಟ್ಟು ಜಾಸ್ತಿ ಇರ್ತದೆ. ನೋಡೋಣ ಅವ್ರ ತೀರ್ಮಾನ ಏನು ಮಾಡ್ತಾರೆ ಅಂತ ಬರಲಿ. ತೀರ್ಮಾನ ಬಂದ ಮೇಲೆ ತಾನೇ ಅದು ಯೋಚನೆ ಮಾಡಬೇಕು. ನಿಮ್ಮ ಮುಕ್ತ ಸಮ್ಮತ ವಾಪಸ್ ತಗೊಂಡಿದ್ದೀರಲ್ಲ, ಕೋರ್ಟ್ ನಿರ್ದೇಶನ ಕೊಟ್ಟರೆ ನಿಮ್ಮ ತನಿಖೆಗೆ ಅವಕಾಶ ಕೊಡಬೇಕಾಗುತ್ತೆ ಸಿಬಿಐಗೆ. ಕೋರ್ಟು ಕೊಡಬೇಕಾದ್ರೆ ಅದನ್ನು ನೋಡೇ ಕೊಡ್ತಾರಲ್ವ. ಕೋರ್ಟ್ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಈ ರೀತಿ ಒಂದು ತೀರ್ಮಾನ ಮಾಡಿದೆ, ನಾವು ಕೋರ್ಟು ಸರ್ಕಾರದ ತೀರ್ಮಾನದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅವರು ನೋಡಬೇಕಲ್ವಾ, ನೋಡೇ ಕೊಡ್ತಾರೆ. ಸುಮ್ಮನೆ ಅವರು ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ. ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳು ಆ ರೀತಿ ತೀರ್ಮಾನ ತೊಗೊಂಡಿದ್ದಾವೆ. ಬರೀ ನಾವೊಬ್ಬರೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿ ವ್ಯವಸ್ಥೆ ಇದೆ. ಅಂದರೆ ರಾಜ್ಯ ಸರ್ಕಾರಗಳನ್ನು ಕೇಳದೆ CBIನವ್ರು ಎಂಟ್ರಾಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ವಿ. ಇದೇನು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಮಾಡಿಲ್ಲ, ನಾವು ಹಿಂದೆ 2-3 ಸಾರಿ ಆಗಿದೆ ಇಲ್ಲಿ. ಅದರಿಂದ ನಾವು ಹಿಂದೆ ಇದ್ದದ್ದನ್ನು ಬದಲಾಯಿಸಿ ನಾವು ಹೌದಪ್ಪ ಸರ್ಕಾರನ ಕೇಳ್ಕೊಂಡು ಮಾಡಬೇಕು ನೀವು ಅಂತೇಳಿ ಹೇಳಿದ್ದೇವೆ. ಕೋರ್ಟ್ ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳುತ್ತೆ. ಈಗ CM ಜಾತಿ ಗಣತಿ ವರದಿನ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ಸೆಷನಲ್ಲಿ ಏನಾದರೂ ಟೇಬಲ್ ಮಾಡ್ತೀರಾ? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಹೇಳಿದಾರಲ್ಲ ಕ್ಯಾಬಿನೆಟಿಗೆ ಬರಲಿಲ್ಲ ಸರ್ ಇಲ್ಲಿವರೆಗೂ. ತರ್ತೀವಿ ಅಂತ ಹೇಳಿದ್ದಾರೆ CM. ಜಿಗ್ನಿಯಲ್ಲಿ ಸರ್ 4 ಬಾಂಗ್ಲಾ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಪಾಕಿಸ್ತಾನದವರು ಅನ್ನೋದು ಗೊತ್ತಾಗಿದೆ ಸರ್. 2018ರಿಂದನೂ ಬೆಂಗಳೂರಲ್ಲಿದ್ದರು ಅಂತ ಸರ್. ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾನಲ್ಲಿದ್ದರು. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ಅವರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರನ್ನ ಯಾತಕ್ಕೆ ಬಂದಿದ್ದರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು. ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ದರು ಅಂತ ಒಂದು ಇನ್ಫಾರ್ಮೇಷನ್ನು. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ದರೆ 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಇದೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು. ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟೋ ಏನೋ ನಡೆಸ್ತಾ ಇದ್ದಾರೆ ಅಂತೆ, ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಬಾಂಗ್ಲಾದೇಶದಿಂದ ಪೊಲೀಸ್ ಕ್ವಾರ್ಟರ್ಸ್ಗಳು ಸರ್ ಬಹಳ ದುಸ್ಥಿತಿಯಲ್ಲಿದ್ದಾವಂತೆ. ಎಲ್ಲಿ? ಫ್ರೇಜರ್ ಟೌನ್ನಲ್ಲಿ 36 ಪೊಲೀಸ್ ಕ್ವಾರ್ಟರ್ಸ್ಗಳು ಬೀಳೋ ಪರಿಸ್ಥಿತಿಯಲ್ಲಿದ್ದಾವಂತೆ ಸರ್. ಏನು ಬಹಳ ಅಲ್ಲ, ಕಳಿಸ್ತೀನಿ, ಯಾರನ್ನಾದರೂ ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ. ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ ಒಂದು ಸಾರಿ. ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೀನಿ. ಸರ್, ಈಗ ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸರ್. ಬಾಂಗ್ಲಾದೇಶ ಒಂದು ಕಳ್ಳದಾರಿ ಆಗ್ತಾ ಇದೆ ಸರ್ ಭಾರತಕ್ಕೆ. ಇಲ್ಲ, ಭಾಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರಲ್ಲ, ಭಾಳ ಜನ ಬಾಂಗ್ಲಾದೇಶದವ್ರು. ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ, ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ, ಬರ್ತಾ ಇರ್ತಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರು ಸ್ವಲ್ಪ ಪೋರಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅದು ಬಾರ್ಡರ್ನ ಟೈಟ್ ಮಾಡಬೇಕು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿಲ್ಟ್ರಿ ಅವೆಲ್ಲ ಮಾಡಬೇಕಾಗತ್ತೆ. ಅದು ಕೇಂದ್ರದ ಗಮನಕ್ಕೆ ತರ್ತೀರಾ? ನಾವು ಕಂಟಿನ್ಯೂಯಸ್ಸಾಗಿ ತರ್ತಾನೆ ಇರ್ತೀವಲ್ಲ. ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿನಿತ್ಯನೂ ಕೂಡ ಮಾನಿಟ್ರ್ ಮಾಡಿ ಯಾರ್ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಡಿಪೋರ್ಟ್ ಮಾಡ್ತೀವಿ.
ಡಿಪೋರ್ಟ್ ಮಾಡಿ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನ್ಗೂ ಕೂಡ ತಿಳಿಸ್ತೇವೆ, ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ. ಅದು ಅವರು ಬಾರ್ಡ್ರ್ನಲ್ಲಿ ಟೈಟ್ ಮಾಡಬೇಕು.